ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ? ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್, ಚೈನೀಸ್, ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್, ಫ್ರೆಶ್ ಇಂಗ್ರೀಡಿಯೆಂಟ್ಸ್, ಹೈಜಿನಿಕ್ ಕುಕಿಂಗ್, ಫ್ಯಾಮಿಲಿ ಫ್ರೆಂಡ್ಲಿ, ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ಅವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್. ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೊ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್, ಚಿಂತಾಮಣಿ. ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಅಗೇನ್. ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಫುಡ್, ಗುಡ್ ಟೇಸ್ಟ್, ಫ್ಯಾಮಿಲಿ ಕಂಫರ್ಟ್. ಇವತ್ತೇ ವಿಸಿಟ್ ಮಾಡಿ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ನಳಂದ ಶಾಲೆಯ 15ನೇ ವಾರ್ಷಿಕೋತ್ಸವ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಆಚರಣೆ. ಕಳೆದ 15 ವರ್ಷಗಳಿಂದ ನಗರದಲ್ಲಿ ಸಣ್ಣ ಶಾಲೆಯಿಂದ ಇಂದು 500 ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳುವ ಮೂಲಕ ಗುಣಾತ್ಮಕವಾಗಿ ಶಾಲೆಯಾಗಿ ಹೊರಹೊಮ್ಮಿರುವ ನಳಂದ ವಿದ್ಯಾಮಂದಿರ ಶಾಲೆ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲನೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದು ಚಿಂತಾಮಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿರವರು ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಅವರು ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ನಳಂದ ವಿದ್ಯಾಮಂದಿರದ 15ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಇಂದು ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ KMD ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು, ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ನಂತರ ಅವರು ಮಾತನಾಡುತ್ತಿದ್ದರು. ಉತ್ತಮ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರು ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವುದರ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಕಂಡುಬಂದಿದೆ ಎಂದರು. ಕಳೆದ ಹಲವು ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಸಹ ನೀಡುತ್ತಿರುವುದು ಮತ್ತು ಅವರನ್ನು ಇಂದು ಸನ್ಮಾನಿಸುತ್ತಿರುವುದು ಸಂತಸ ವಿಚಾರ ಎಂದರು. ನಮ್ಮ ಇಲಾಖೆಯ ಎಲ್ಲ ಮಾರ್ಗಸೂಚಿಗಳನ್ನು ನಳಂದ ವಿದ್ಯಾಲಯ ಪ್ರಾರಂಭ ದಿನದಿಂದ ಇದುವರೆಗೂ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೂ ಸಹ ಪಾತ್ರರಾಗಿದ್ದಾರೆ ಎಂದರು. ಮಕ್ಕಳ ಮೌಲ್ಯಮಾಪನ ಪ್ರಗತಿಯ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಪೋಷಕರಿಗೂ ಸಹ ಮಾಹಿತಿ ನೀಡುವ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಅಧ್ಯಕ್ಷ ಗೋಪಾಲಕೃಷ್ಣರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕಿ DN ನಾಗರತ್ನ, ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ವಿಜಯಕುಮಾರ್, ECO ಗಿರಿಜಮ್ಮ, ನಾಗರಾಜ್, CRP ಭಾಸ್ಕರ್ ರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಶಾಲೆಯ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯೋಗ ಮತ್ತು ಕರಾಟೆ ಪ್ರದರ್ಶನವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿ ನಡೆದ ವಿವಿಧ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು ಮತ್ತು SSLC ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು ಶಾಲೆಯ ಮುಖ್ಯ ಶಿಕ್ಷಕಿ DN ನಾಗರತ್ನ ಮತ್ತು ದಂಪತಿಯನ್ನು ಸಹ ಇದೇ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನಿಸಿ ನಿಮ್ಮೊಡನೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಪ್ರೋಗ್ರಾಮ್ಸ್ ಎಲ್ಲ ವೀಕ್ಷಣೆ ಮಾಡೋದಕ್ಕೆ ಬಹಳ ಕಾತುರರಾಗಿ ಕಾಯ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನಿಸಿ ನಿಮ್ಮೊಡನೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ. ಎಲ್ಲ ಚಟುವಟಿಕೆಗಳನ್ನು ಸೂಚಿತ ಎಲ್ಲ ಚಟುವಟಿಕೆಗಳನ್ನು ನಿಯಮಾನುಸಾರ ಅನುಷ್ಠಾನಗೊಳಿಸುತ್ತಾ ಸುಮಾರು 14 ವರ್ಷಗಳಿಂದ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾಗಿ ಈಗ ಸುಮಾರು 500 ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ನಳಂದ ವಿದ್ಯಾಸಂಸ್ಥೆಯಲ್ಲಿ ಒಂದು ಉತ್ತಮ ಆಡಳಿತ ಮಂಡಳಿ ಮತ್ತು ಬಹಳ ಸಹಕಾರದಿಂದ ಎಲ್ಲ ಶಿಕ್ಷಕ ವೃಂದದವರು ಒಂದು ತಂಡವಾಗಿ ಗುಣಾತ್ಮಕ ಶಿಕ್ಷಣದ ಜೊತೆಯಾಗಿಯೇ ಅಂದರೆ ಪಠ್ಯ ಚಟುವಟಿಕೆಗಳ ಜೊತೆಯಾಗಿಯೇ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಸಂಸ್ಥೆಯು ಶ್ರಮಿಸ್ತಾ ಇದೆ. ನಾವೆಲ್ಲರೂ ನೋಡಿದ್ದೀವಿ, ಇದು ಒಂದು ಬಹಳ ಪುಟ್ಟ ಶಾಲೆಯಾಗಿ ಪ್ರಾರಂಭವಾಗಿದೆ. ಈಗ ಆಲ್ಮೋಸ್ಟ್ 3 to 4 ಫ್ಲೋರ್ಸ್ ಇದೆ, 5 ಫ್ಲೋರ್ಸ್ ಇದೆ ಬಿಲ್ಡಿಂಗು. ಎಲ್ಲ ರೀತಿಯ ಒಂದು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ಉತ್ತಮ ಆದ್ಯತೆಯನ್ನು ಕೊಟ್ಟು ಯಶಸ್ವಿಯಾಗಿ 8 SSLC ಬ್ಯಾಚಸ್ ಅಲ್ಲಿ ಉತ್ತಮ ಗುಣಾತ್ಮಕ ಫಲಿತಾಂಶವನ್ನು ಕೊಡ್ತಾ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಶಾಲೆಯಲ್ಲಿ ಬರೀ ಮಕ್ಕಳಿಗೆ ಓದೋದು ಬರೆಯೋದು ಅಷ್ಟೇ ಕಲಿಸಲ್ಲ, ಸಂದರ್ಭಕ್ಕೆ ಅನುಸಾರವಾಗಿ ಜೊತೆಯಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಹ ಕೊಡ್ತಾ ಮಕ್ಕಳಿಗೆ ಮುಂದಿನ ಒಂದು ಭಾವಿ ಪ್ರಜೆಗಳಾಗಿ ಮಕ್ಕಳಿಗೆ ರೂಪುಗೊಳ್ಳೋದು ಕೂಡ ಭವಿಷ್ಯವನ್ನು ರೂಪಿಸೋದು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಕ್ರಮಗಳನ್ನು ವಹಿಸ್ತಾ ಇದೆ. ಮಕ್ಕಳನ್ನ ಒಂದು ಶಾಲಾ ತರಗತಿಯಲ್ಲಿ ಬರೀ ಓದ್ತಾ ಇದ್ದಾರೆ, ಮಕ್ಕಳು ಬರೀತಾ ಇದ್ದಾರೆ ಅಂತಲ್ಲ, ಅದರ ಜೊತೆಯಾಗಿ ಮಕ್ಕಳಿಗೆ ಏನು ಆಸಕ್ತಿ ಇದೆ, ಅವರ ಪ್ರತಿಭೆ ಏನಿದೆ ಅದನ್ನ ಗಮನಿಸಿ ಇಲಾಖೆಯಿಂದ ಒದಗಿ ಬರುವಂತಹ ಎಲ್ಲ ವೇದಿಕೆಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲು ಸಹ ಶಿಕ್ಷಕರು ಬಹಳಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ. ಕ್ಲಸ್ಟರ್ ಅಂತ, ತಾಲೂಕು ಅಂತ, ಜಿಲ್ಲಾ ಅಂತ ವಿವಿಧ ಹಂತಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ತೋರಿಸುವುದರ ಮುಖಾಂತರ ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ತಾ ಇದೆ. ಇವಾಗ ನಾನು ಒಂದು 2 ವರ್ಷ ಆಯಿತು BO ಚಿಂತಾಮಣಿಗೆ ಬಂದು ನಮ್ಮ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ವತಿಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಳಂದ ಶಾಲೆಯ ಮಕ್ಕಳು ಬಹಳ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ. ನಾವೀಗ ಯಾವುದೇ ಕಾರ್ಯಕ್ರಮ ಆಗಲಿ ಅದನ್ನು ಹೈಲೈಟ್ ಅಂದರೆ ನಮ್ಮ ನಳಂದ ಶಾಲೆಯ ಮಕ್ಕಳ ಒಂದು ಕಾರ್ಯಕ್ರಮ ಬಹಳ ಹೈಲೈಟ್ ಆಗಿ ಬರ್ತಾ ಇದೆ. ಅದೇ ಕಾಸ್ಟ್ಯೂಮ್ಸ್ ಇರ್ಬೋದು, ಸಾಂಗ್ ಸೆಲೆಕ್ಷನ್ ಇರ್ಬೋದು, ಏನಾದರೂ ನಾವು ಕಾರ್ಯಕ್ರಮ ಇದ್ದಾಗ ಒಂದು ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು ಅಂತ ಜಸ್ಟ್ ಒಂದು ಮೆಸೇಜ್ ಕೊಟ್ಟರೆ ಒಂದು ದೂರವಾಣಿ ಮುಖಾಂತರ ಹೇಳಿದಾಗ ಬಹಳ ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಬಹಳ ಆಕರ್ಷಣೀಯವಾಗಿ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದೇ ಬ್ಯಾಂಡ್ ಸೈಡ್ ರಿಕ್ವೈರ್ಮೆಂಟ್ ಇರ್ಬೋದು, ಮಾರ್ಚ್ ಪಾಸ್ಟ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಯಾವುದೇ ಇಲಾಖೆಯಿಂದ ಒಂದು ಸಣ್ಣ ಮೆಸೇಜ್ ಹೋದ್ರೂ ಸಹ ಬಹಳ ಕಳಕಳಿಯಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಬರ್ತಾರೆ. ಇಂತಹ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳೆಲ್ಲ ಈಗ ಓದ್ತಾ ಇದ್ದಾರೆ. ಮಕ್ಕಳು ಒಂದು ದಿನಕ್ಕೆ ಒಂದು 6 ರಿಂದ 7 ಗಂಟೆಗಳಷ್ಟೇ ಶಿಕ್ಷಕರ ಒಂದು ಒಡನಾಟದಲ್ಲಿ ಕಲಿತಾ ಇರ್ತಾರೆ. ಅದಕ್ಕಿಂತ ಹೆಚ್ಚು ಸಮಯ ಪೋಷಕರ ಬಳಿ ಮಕ್ಕಳು ಇರ್ತಾರೆ. ಈಗಿನ ಮಕ್ಕಳನ್ನು ನಾವು ಗಮನಿಸ್ತಾ ಇರ್ತೀವಿ, ಮನೆಗಳಲ್ಲೂ ಸಹ ಬಹಳಷ್ಟು ಮಕ್ಕಳು ಊಟ ಮಾಡುವಾಗಿರ್ಬೋದು, ಓದೋದಕ್ಕಿಂತ ಹೆಚ್ಚು ಫೋಕಸ್ಸು ಮಕ್ಕಳು ಮೊಬೈಲನ್ನು ವೀಕ್ಷಣೆ ಮಾಡೋದಕ್ಕಿರ್ಬೋದು ಅಥವಾ ಟಿವಿಯನ್ನು ವೀಕ್ಷಣೆ ಮಾಡೋದಕ್ಕೆ ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತಾರೆ. ಈಗಿನ ಮಕ್ಕಳಿಗೆ ಏನನ್ನ ವೀಕ್ಷಣೆ ಮಾಡಬೇಕು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಗೊತ್ತಾಗಲ್ಲ. ಹಾಗಾಗಿ ಪೋಷಕರು ಬಹಳಷ್ಟು ಕಾಳಜಿ ವಹಿಸಿ ಮಕ್ಕಳ ಒಂದು ಚಲನವಲನಗಳ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸಬೇಕು. ಯಾಕಂದ್ರೆ ಗೊತ್ತಾಗ್ತೀರಾ, ಬಹಳಷ್ಟು ಫೆಸಿಲಿಟೀಸ್ ಅನ್ನ ಕೊಡ್ತಾ ಸುಖವಾಗಿ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ. ಜೀವನದಲ್ಲಿ ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವವನ್ನು ಮಕ್ಕಳಿಗೆ ಬೆಳೆಸಬೇಕು. ಸಕ್ಸಸ್ ಇದ್ದಾಗ ಬಹಳಷ್ಟು ಖುಷಿ ಪಡೋದಲ್ಲ, ಫೇಲ್ಯೂರ್ಸ್ ಅನ್ನ ಫೇಸ್ ಮಾಡೋದು ಕೂಡ ಮಕ್ಕಳಿಗೆ ಕಳಿಸ್ಬೇಕು. ಯಾಕಂದ್ರೆ ಈಗಿನ ಮಕ್ಕಳು ಬಹಳ ವೀಕ್ ಮೈಂಡ್ ಆಗಿರ್ತಾರೆ. ಒಂದು ಸಣ್ಣ ಸಣ್ಣ ಸೋಲು ಅಥವಾ ಸಣ್ಣ ಸಣ್ಣ ಮೈನಸ್ಗಳು ಸಹ ಅದನ್ನ ನೆಗೆಟಿವ್ ಆಗಿ ತಗೊಂಡು ಬಹಳಷ್ಟು ಜೀವನವನ್ನ ಕಳ್ಕೊಳ್ಳುವಂತಹ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ಸೊ
ಇಂಥ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ದಾರಿದೀಪವಾಗಿ ಶಿಕ್ಷಕರು ಮತ್ತು ಪೋಷಕರು ಒಂದು ಒಳ್ಳೆಯ ರೀತಿಯಲ್ಲಿ ಮಗುವನ್ನ ಮುನ್ನಡೆಸುವಂತಹ, ಮಕ್ಕಳಿಗೆ ಒಂದು ಯಾವುದಕ್ಕೂ ಒತ್ತಾಯವನ್ನ ಮಾಡದೆ ಮಕ್ಕಳಿಗೆ ಗೈಡ್ ಮಾಡುವ ರೀತಿಯಲ್ಲಿ ಪೋಷಕರು ಇರಬೇಕು. ಯಾಕಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ 100ಕ್ಕೆ 98 ಅಂಕಗಳು ಬಂದ್ರೆ 2 ಮಾರ್ಕ್ ಯಾಕೆ ಬರಲಿಲ್ಲ, 99 ಬಂದ್ರೆ 1 ಮಾರ್ಕ್ ಎಲ್ಲೋ ಇತ್ತು. ಹೀಗಿರುವಂತಹ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮ್ಮ ಮಕ್ಕಳನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಓದೋದು, ಬರೆಯೋದು, ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಇರ್ಬೋದು, ಇತರೆ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲೂ ನಮ್ಮ ಮಕ್ಕಳನ್ನ ಸಿದ್ಧಗೊಳಿಸಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಸಹ ಒಂದು ಒಳ್ಳೆಯ ಸಾಧನೆ ಮಾಡೋದಕ್ಕೆ ನಾವೆಲ್ಲ ಪ್ರೇರೇಪಣೆ ಮಾಡಬೇಕಾಗಿದೆ, ಮಾರ್ಗದರ್ಶನ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಗಳ ಶಿಕ್ಷಕರೊಂದಿಗೆ, ಮುಖ್ಯ ಶಿಕ್ಷಕರೊಂದಿಗೆ ಎಲ್ಲ ಪೋಷಕರು ಸಹ ಒಂದು ಸಮನ್ವಯವನ್ನ ಸಾಧಿಸಿ ಸಹಕಾರವನ್ನ ಕೊಟ್ಟು ಶಾಲೆಯಲ್ಲಿ ಮಕ್ಕಳ ಪ್ರಗತಿಯ ಪರಿಶೀಲನೆಗಾಗಿ ಸಭೆಗಳನ್ನ ಆಯೋಜಿಸಿದಾಗ ನೀವೆಲ್ಲರೂ ಸಹ ಕಡ್ಡಾಯವಾಗಿ ಸಭೆಗಳಿಗೆ ಹಾಜರಾಗಿ ನಿಮ್ಮ ಮಕ್ಕಳ ಪ್ರಗತಿಯನ್ನ ಪರಿಶೀಲಿಸಿ ಇನ್ನಷ್ಟು ಉತ್ತಮ ಪ್ರಗತಿಗಾಗಿ ನೀವು ಕಡ್ಡಾಯವಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಕೋರ್ತಾ ನಮ್ಮ ಎಲ್ಲ